ವಿಶೇಷ ಇಲ್ಲಿ ಭೂದೇವಿ ಶ್ರೀದೇವಿ ಇಬ್ರು ಆ ಕಡೆ ಒಬ್ರು ಈ ಕಡೆ ಒಬ್ರು. ಈ ತರ ಹೂವಿದ್ರೆ ಒಳ್ಳೇದಂತೆ ಅಲ್ವಾ? ಯಾರಿಗೂ ಸಿಗಲ್ಲ, ಯಾರಿಗೂ ಒಬ್ಬರಿಗೆ ಸಿಗಲ್ಲ. ಸೊ ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ವಿಡಿಯೋ ಏನು ಅಂತ ನೀವು ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ. ಎಸ್, ನಾವು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ಅಂದರೆ ಆಂಧ್ರದಲ್ಲಿರುವಂತಹ ತಿರುಪತಿ ತಿಮ್ಮಪ್ಪನ ದರ್ಶನ ಅಲ್ಲ, ಸೊ ನಮ್ಮ ಕರ್ನಾಟಕದಂತಹ ಚಿಕ್ಕ ತಿರುಪತಿ ದರ್ಶನ ಮಾಡೋದಕ್ಕೆ ಬಂದಿದ್ದೀವಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ನಾನು ದರ್ಶನ ಮಾಡೋದ್ರಲ್ಲಿ ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ. ಸೊ ಬೆಂಗಳೂರಿಂದ ನೀವು ಬರ್ತೀರಾ ಅಂತಂದರೆ ಬಸ್ ಇಲ್ಲೇ ಸ್ಟಾಪ್ ಕೊಡುತ್ತೆ. ನೀವು ಗಾಡಿ ಎಲ್ಲ ಇಲ್ಲೇ ಪಾರ್ಕಿಂಗ್ ಮಾಡ್ಬೋದು. ಸೊ ಅಲ್ಲಿ ಕಾಣ್ತಿರುವಂಥ ಅಂಗಡಿಗಳಲ್ಲಿ ನೀವು ಹಣ್ಣು ಕಾಯಿ ಹೂವು ಪ್ರತಿಯೊಂದನ್ನು ಕೂಡ ನೀವು ತಗೊಂಡು ನೀವು ಒಳಗಡೆ ದರ್ಶನಕ್ಕೆ ಹೋಗ್ಬೋದು. ಚಿಕ್ಕ ತಿರುಪತಿಯ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಾಲಯವು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿದೆ. ಈ ದೇವಾಲಯವನ್ನು ಚೋಳರ ಕಾಲದಲ್ಲಿ ಜೀರ್ಣೋದ್ಧಾರ ಮಾಡಲಾಗಿದೆ ಎಂದು ಹೇಳಲಾಗುತ್ತದೆ. ಮಹಾದ್ವಾರವನ್ನು ದಾಟಿ ಸುಮಾರು 100 ಮೀಟರ್ ದೂರದಲ್ಲಿರುವ ಭವ್ಯ ರಾಜ ಗೋಪುರವನ್ನು ನೀವು ಕಾಣಬಹುದು. ಇಲ್ಲಿ ಪುರಾಣಗಳ ಪ್ರಕಾರ ಶಾಪಗ್ರಸ್ತನಾದ ಅಗ್ನಿದೇವನಿಗೆ ಈ ಸ್ಥಳದಲ್ಲಿ ಶ್ರೀ ಮಹಾವಿಷ್ಣುವು ಪ್ರಸನ್ನ ವೆಂಕಟೇಶ್ವರನ ರೂಪದಲ್ಲಿ ಅಭಯ ಪ್ರದಾನ ಮಾಡಿದರೆಂದು ಹೇಳಲಾಗುತ್ತದೆ. ಈ ಥರ ಹೂವಿದ್ರೆ ಒಳ್ಳೇದಂತೆ ಅಲ್ವಾ? ಸೊ ತೆಂಗಿನಕಾಯಲ್ಲಿ ಹೂಗಳಿದೆ ನೋಡಿ, ತುಂಬ ಚೆನ್ನಾಗಿದೆ. ಈ ಥರ ಇದ್ರೆ ಒಳ್ಳೇದಂತ ತುಂಬ ಹೇಳ್ತಾರೆ, ಅದೇನೋ ಗೊತ್ತಿಲ್ಲ, ಒಳ್ಳೆ ಸೂಚನೆ. ಇವಾಗ ನೋಡಿ ಅಲ್ಲಿ ತುಂಬ ಜನ ಹೋಗ್ತಿದ್ದಾರೆ ಆಲ್ರೆಡಿ. ಇಲ್ಲಿಂದ ಈ ಗರ್ಭಗುಡಿಯಲ್ಲಿ ಅತ್ಯಂತ ಸುಂದರವಾದ ಪ್ರಸನ್ನ ವೆಂಕಟೇಶ್ವರನ ದಿವ್ಯ ಮೂರ್ತಿಯನ್ನು ಕಾಣಬಹುದು. ಇಲ್ಲಿಗೆ ಬರುವ ಭಕ್ತರನ್ನು ಪ್ರಸನ್ನಗೊಳಿಸುತ್ತದೆ. ಶ್ರೀದೇವಿ ಮತ್ತು ಭೂದೇವಿಯ ಸಂಗಡದಲ್ಲಿರುವ ಸ್ವಾಮಿಯು 1.5 ಅಡಿ ಎತ್ತರದಲ್ಲಿದೆ. ನಗುಮುಖದ ವಿಗ್ರಹವನ್ನು ನೋಡಿದಾಗ ಭಕ್ತರ ಯಾತನೆಗಳೆಲ್ಲ ನಿವಾರಣೆ ಮಾಡುವ ಅಭಯ ಮುದ್ರೆಯನ್ನು ತೋರುತ್ತದೆ.
ಈ ದೇವಾಲಯದಲ್ಲಿ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗುತ್ತದೆ. ಬೆಳಗ್ಗೆ 9 ಗಂಟೆಗೆ ಮಹಾಮಂಗಳಾರತಿಯನ್ನು ದಿನನಿತ್ಯ ನಿರ್ವಹಿಸುತ್ತಾರೆ. ಪ್ರತಿ ವರ್ಷದ ಚೈತ್ರ ಮಾಸದ ಪಬ್ಬ ನಕ್ಷತ್ರದಲ್ಲಿ ಬ್ರಹ್ಮರಥೋತ್ಸವವನ್ನು ವಿಜೃಂಭಣೆಯಾಗಿ ಆಚರಿಸುತ್ತಾರೆ. ದೇವಾಲಯದ ಹಿಂಬದಿಯ ಗೋಡೆಗಳ ಮೇಲೆ ಶ್ರೀಕೃಷ್ಣ ಹಾಗೂ ಆಂಜನೇಯ ಸ್ವಾಮಿಯವರ ವಿಗ್ರಹಗಳನ್ನು ಕೆತ್ತನೆ ಮಾಡಲಾಗಿದೆ. ದೇವಸ್ಥಾನ ಇನ್ನು ಚೆಂಪು ಚಕ್ರ ಅಭಯಹಸ್ತ ಇರೋದಕ್ಕೆ ಅವನು ಎಲ್ಲರನ್ನು ಭಕ್ತನ್ನ ಚೆನ್ನಾಗಿ ಮಾಡ್ತಾನೆ. ಅದಕ್ಕೆ ಅವರು ನೆರವೇರಿಸ್ತಾನೆ. ಚೆನ್ನಾಗೈತೆ. ಇದು ತುಂಬ ವರ್ಷಗಳ ದೇವಸ್ಥಾನ. ಎಷ್ಟು ವರ್ಷ ಆಗಿರ್ಬೋದು? ಇದು ತುಂಬ ವರ್ಷಗಳಾಗೈತೆ. 1000 ವರ್ಷ ಮೇಲೆ ತುಂಬ ವರ್ಷಗಳಾಗೈತೆ. ಇದು ಸೇಂಡ್ರು ಪಲವರು ಕಟ್ಟವ್ರೆ ಅಂತಾರೆ. ಕಾಲದಲ್ಲಿ ಕಟ್ಟಿರೋದು ಮಾತ್ರ ಬೇಕು. ಇಲ್ಲಿ ಏನು ವಿಶೇಷ ಅಂದರೆ ಅಭಯಹಸ್ತ ಇರೋದಕ್ಕೆ ವಿಶೇಷ. ಇಲ್ಲಿ ಭೂದೇವಿ ಶ್ರೀದೇವಿ ಇಬ್ಬರು, ಆ ಕಡೆ ಒಬ್ಬರು ಈ ಕಡೆ ಒಬ್ಬರು, ಭೂದೇವಿ ಶ್ರೀದೇವಿ ಇಬ್ಬರು. ಇದು ಅಭಯಹಸ್ತ. ಅಲ್ಲಿ ದೇವಸ್ಥಾನದ ಅಲ್ಲಿ ಗರ್ಭಗುಡಿ ಇದೆಯಲ್ಲ, ಅಲ್ಲಿ ಮುಂದೆ ಆಚೆಯಿಂದನೇ ಅಯ್ಯಪ್ಪನ ಪಾದ ಮಾಡಬೇಕು ಅಂದರೆ ಇಂಥದ್ದು ಇದೈತಲ್ವಾ, ಅಲ್ಲಿ ಮಾಡ್ಬೋದು. ನಾವು ಹಿಂಗೆ ತೆಂಗಿನಕಾಯಿ ಹೊಡೆದ್ವಿ. ತೆಂಗಿನಕಾಯಿ ಹೊಡೆದ ತಕ್ಷಣ ಈ ಥರ ಬಂತು. ಅದು ಬೆಳೆಕಾಯಿ. ಅದು ಯಾರಿಗೂ ಸಿಗಲ್ಲ, ಯಾರಿಗೂ ಒಬ್ಬರಿಗೆ ಸಿಗಲ್ಲ. ಅದು ಬೆಳೆಕಾಯಿ ಒಳ್ಳೇದು. ಅದು ನೋಡ್ಸಬಾರ್ದು, ಅದು ತಿಂದರೆ ಒಳ್ಳೇದು. ಆ ಹೂವನ್ನು ತಿಂದರೆ ತುಂಬ ಒಳ್ಳೇದು. ಮತ್ತೆ ಊಟ ಎಲ್ಲ ಕೊಡ್ತಾರೆ. 11:30 ಊಟ ಆಯ್ತು. 11:30 ಪ್ರತಿದಿನ ಅಂದರೆ ಮಂಗಳವಾರ ಇಲ್ಲ, ಪ್ರತಿದಿನ ಇರುತ್ತೆ. 11:30 ಓಪನ್ ಮಾಡಿದ್ರೆ 3 ಗಂಟೆ 3:30 ಗಂಟೆ ತುಂಬ ಪವರ್ಫುಲ್ ಅಂದರೆ ಅಭಯಹಸ್ತ ಇಂದ ಪವರ್ಫುಲ್ ಇದು. ಅವನಿಗೆ ನಾವೇನು ಬೇಡ್ಕೊಂಡ್ರೆ ಅವನು ವರ ಕೊಡೋದು. ಅವನು ತುಂಬ ಜನಗಳು, ಅದಕ್ಕೆ ಎಲ್ಲ ಜನಗಳೇ ಮಾಡ್ಸೋದಿಲ್ಲ, ತುಂಬ ಕೆಲಸ ಮಾಡಿಸ್ತಾರೆ. ಆ ಅಪ್ಪನ ನಾವೇನು ಬೇಡ್ಕೊಂತೀವೋ ಅವ್ನು ಕೊಡ್ತಾನೆ. ತಿರುಪತಿಯಲ್ಲಿ ನಾವು ಹೋಗ್ತೀವಮ್ಮ, ಇಲ್ಲಿ ಅಲ್ಲಿ ಹೋಗ್ತೀವಿ, ಕಷ್ಟ ಬಿದ್ದು ಸ್ನಾನ ಮಾಡ್ತೀವಿ. ಈ ಅಪ್ಪನಂಗೆ ದರ್ಶನಕ್ಕೆ ನಾವು ಡೈರೆಕ್ಟ್ ಹೋಗೋಕ್ಕಾಗಲ್ಲ, ಬಿಡಲ್ಲ. ಎಷ್ಟೇ ಕಷ್ಟ ಬಿದ್ದು ದುಡ್ಡು ಕಟ್ಟು ಆದ್ರೂ ಒಂದು ಹತ್ರ ಕೂಡಿಸ್ತಾರೆ. ದೇವ್ರ ದರ್ಶನ ಅಂತೂ ತುಂಬ ಅದ್ಭುತವಾಗಾಯಿತು. ಇವಾಗ ಇಲ್ಲೇ ಪಕ್ಕದಲ್ಲಿರುವಂಥ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಹೋಗೋಣ ಬನ್ನಿ ಅಲ್ಲಿಗೆ. Oh,
ಪಕ್ಕದಲ್ಲೇ ಇದ್ದಿದ್ದ ಹೋಟೆಲಲ್ಲಿ ನಾವು ತಿಂಡಿ ಮುಗಿಸಿದ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.